ಒಂಟೆಯ ಕತ್ತು. ಅಕ್ಬರನು ಬೀರಬಲ್ನ ಚಾತುರ್ಯದಿಂದ ಹೆಚ್ಚು ಪ್ರಭಾವಿತನಾಗಿದ್ದನು. ಅಕ್ಬರನು ಒಂದು ದಿನ ಆಸ್ಥಾನದಲ್ಲಿ ಇದೇ ಖುಷಿಯ ಕಾರಣವಾಗಿ ಬೀರಬಲ್ಲನಿಗೆ ಪುರಸ್ಕಾರವನ್ನು ಘೋಷಿಸಿದ. ಆದರೆ ಬಹಳ ದಿನಗಳಾದರೂ ಬೀರಬಲ್ಲನಿಗೆ ಪುರಸ್ಕಾರ ಸಿಗಲಿಲ್ಲ. ಇದನ್ನು ಮಹಾರಾಜನಿಗೆ ಹೇಗೆ ನೆನಪಿಸುವುದು ಎಂದು ಬೀರಬಲ್ಲ ತುಂಬಾ ಗೊಂದಲಕ್ಕೊಳಗಾದ. ಒಂದು ದಿನ ಮಹಾರಾಜ ಅಕ್ಬರ್ ಯಮುನಾ ನದಿಯ ದಡದಲ್ಲಿ ಸಂಜೆಯ ನಡಿಗೆಗೆ ಹೊರಟ. ಬೀರ್ಬಲ್ ಕೂಡ ಅವರ ಜೊತೆ ಹೊರಟ. ಅಕ್ಬರ್ ಅಲ್ಲಿ ಒಂಟೆ ತಿರುಗಾಡುತ್ತಿರುವುದನ್ನು ಕಂಡ. ಅಕ್ಬರ್ ಬೀರ್ಬಲ್ನನ್ನು ಕೇಳಿದ, ಬೀರಬಲ್, ಒಂಟೆಯ ಕತ್ತು ಏಕೆ ಬಾಗಿರುತ್ತದೆ? ಬೀರಬಲ್ಲ ಯೋಚಿಸಿದ. ಇದು ಮಹಾರಾಜರು ಮರೆತ ಘೋಷಣೆಯನ್ನು ನೆನಪಿಸಲು ಸರಿಯಾದ ಸಮಯ ಎಂದುಕೊಂಡು ಆತ ಉತ್ತರಿಸಿದ, ಹುಜೂರ್, ಈ ಒಂಟೆ ಯಾರಿಗಾದರೂ ನೀಡಿರುವ ವಾಗ್ದಾನವನ್ನು ಮರೆತಿರಬಹುದು, ಇದರಿಂದ ಒಂಟೆಯ ಕುತ್ತಿಗೆ ಬಾಗಿದೆ. ಮಹಾರಾಜ ಹೇಳಿದ, ಯಾರಾದರೂ ತಾನು ಮಾಡಿದ ವಾಗ್ದಾನವನ್ನು ಮರೆತರೆ ದೇವರು ಒಂಟೆಯಂತೆ ಅವರ ಕುತ್ತಿಗೆಯನ್ನು ಬಗ್ಗುವಂತೆ ಮಾಡುತ್ತಾನೆ. ಇದೊಂದು ರೀತಿಯ ಶಿಕ್ಷೆ ಅಂದ. ಆಗ ಅಕ್ಬರನಿಗೆ ತಾನು ಬೀರ್ಬಲ್ನಿಗೆ ನೀಡಿದ ವಾಗ್ದಾನವನ್ನು ಮರೆತಿರುವುದು ನೆನಪಾಗುತ್ತದೆ. ಬೇಗ ಬೇಗ ಅರಮನೆಗೆ ಹೋಗುವಂತೆ ಬೀರಬಲ್ನನ್ನು ಕೇಳಿದನು. ಆ ನಂತರ ವೇಗವಾಗಿ ಅರಮನೆಯನ್ನು ತಲುಪಿದ ಅಕ್ಬರ್ ತಕ್ಷಣ ಬಹುಮಾನದ ಹಣವನ್ನು ಬೀರಬಲ್ಗೆ ಹಸ್ತಾಂತರಿಸಿ, ಬೀರಬಲ್, ಇನ್ನು ಮುಂದೆ ನನ್ನ ಕತ್ತು ಒಂಟೆಯಂತೆ ಬಾಗುವುದಿಲ್ಲ. ಹೀಗೆ ಹೇಳಿದ ಮೇಲೆ ಅಕ್ಬರನಿಗೆ ನಗು ತಡೆಯಲಾಗಲಿಲ್ಲ. ಹೀಗಾಗಿ ಬೀರ್ಬಲ್ ತನ್ನ ಬುದ್ಧಿವಂತಿಕೆಯಿಂದ ರಾಜನಿಂದ ತನ್ನ ಪುರಸ್ಕಾರವನ್ನು ಕೇಳದೆಯೇ ಪಡೆದ ಒಂಟೆಯ ಕತ್ತು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.